ಹಾಯ್ ಆಲ್ ಅಸ್ಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ರವೆ ವಡೆ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಇದಕ್ಕೆ ಸೋಡಾ ಬೇಡ, ರುಬ್ಬುವುದು ಕೆಲಸ ಸಹ ಇಲ್ಲ, ಉದ್ದಿನ ಬೇಳೆ ಸಹ ಬೇಡ. ತುಂಬ ಟೇಸ್ಟಿಯಾಗಿ ಹಾಗೂ ಒಳಗಿಂದ ಸಾಫ್ಟಾಗಿ ಹೊರಗಿಂದ ತುಂಬ ಕ್ರಿಸ್ಪಿಯಾಗಿರುವ ಈ ವಡೆ ಹೇಗೆ ಮಾಡೋದಂತೇಳಿ ನಾವು ಒಂದ್ಸಲ ನೋಡುವ. ಈಗ ಒಂದು ಬನಾಲೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾನಲ್ಲಿ ಸ್ವಲ್ಪ ನೀರು ಸಹ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿ ಆಗುವಾಗ ನಾವು ಸ್ವಲ್ಪ ಉಪ್ಪು ಹಾಕಿ ಕೊಡುವ. ಈಗ ನೀರು ಬಿಸಿಯಾಗಿದೆ. ಈಗ ನಾನು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಕಾಯಿ ಮೆಣಸು ಜಾಸ್ತಿ ತಗೊಳ್ಳಿಲ್ಲ, ನನ್ನ ಮಗುವಿಗೆ ಕೊಡಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪನೇ ತಗೊಂಡದ್ದು. ಮತ್ತು ನೀವು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಬೋದು, ನಾನು ಹಾಕಲ್ಲ, ನನ್ನ ಮಗುವಿಗೆ ಕೊಡಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಹಾಕಲ್ಲ. ನಾನು ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು ತಗೊಂಡಿದ್ದೇನೆ, ಅದನ್ನು ಹಾಕಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಇದಕ್ಕೆ ಶುಂಠಿ ಹಾಕಲಿಲ್ಲ, ಚಿಲ್ಲಿ ಫ್ಲೇಕ್ಸ್ ಯಾವುದು ಹಾಕಲಿಲ್ಲ. ನೀವು ಶುಂಠಿ ಚಿಕ್ಕ ಪೀಸ್ ಮಾಡಿ ಶುಂಠಿ ಹಾಕಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಅದೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತದೆ ಇದು. ಅದಕ್ಕೆ ನಾನು ನನ್ನ ಮಗುವಿಗೆ ಕೊಡಬೇಕು, ಅದಕ್ಕೋಸ್ಕರ ನಾನು ಯಾವುದು ಹಾಕಲಿಲ್ಲ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಹಾಕದೆ ಸ್ವಲ್ಪನೇ ಕಾಯಿ ಮೆಣಸು ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಈಗ ನೀರು ಕುದಿ ಬರುವಾಗ ನಾವು ರವೆ ಹಾಕಿ ಕೊಡುವ. ನಾನು 1 ಕಪ್ ರವೆ ತಗೊಂಡಿದ್ದೇನೆ, ಅದನ್ನು ಇಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ರವೆಯನ್ನು. ನೀವೆಲ್ಲ ಹಾಕಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಮತ್ತು ಶುಂಠಿ ಹಾಕಿ ಚಿಕ್ಕ ಪೀಸ್ ಮಾಡಿ ಅದಾಗ ತುಂಬ ಸ್ಮೆಲ್ ಒಳ್ಳೆ ಪರಿಮಳ ಇರ್ತದೆ, ತುಂಬ ಟೇಸ್ಟಿ ಸಹ ಆಗಿರ್ತದೆ. ನಾನು ಹಾಕಲಿಲ್ಲ, ಹಾಕದೆ ಈಗ ಮಾಡಿದರೂ ತುಂಬ ಟೇಸ್ಟಿಯಾಗಿ ಇರ್ತದೆ. ಆದರೆ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಸಹ ಹಾಕಿದ್ದೇನೆ ನಾನೀಗ. ನಾನು ಹೇಳಿದ್ದೇನಲ್ಲ, ಮಗುವಿಗೆ ಕೊಡಲಿಕ್ಕೆ ಇದ್ದ ಕಾರಣ ನಾನು ಅದಕ್ಕೆ ಜಿಂಜರ್ ಮತ್ತು ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಲಿಲ್ಲ. ನೀವು ಸ್ವಲ್ಪ ಅದಕ್ಕೆ ಹಾಕಿದ್ರೇ ತುಂಬ ಟೇಸ್ಟಿ ಆಗ್ತದೆ. ನಾನೀಗ ಹಾಗೆಯೇ ಮಾಡ್ತಾ ಇದ್ದೇನೆ. ಮಗುವಿಗೆ ಕೊಡಲಿಕ್ಕೆ ಇದ್ದ ಕಾರಣ ಏನು ಹಾಕಲಿಲ್ಲ. ಸ್ವಲ್ಪ ಕಾಯಿ ಮೆಣಸು ಹಾಕಿದ್ದೀನಿ ಇದಕ್ಕೆ, ಜಾಸ್ತಿ ಸಹ ಹಾಕಲಿಲ್ಲ. ಅದು ಸಹ ಅವಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಇದು ಸಂಜೆ ಟೀ ಜೊತೆಗೆಲ್ಲ ತುಂಬ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ. ಇನ್ನು ಇದೇ ಥರ ಮಾಡಿ ನೀವು. ಇದೇ ಥರ ಎಲ್ಲವನ್ನು ನಾವು ಮಾಡಿ ರೆಡಿ ಮಾಡುವ. ಹೀಗೆ ಮಾಡಬೇಕು. ಈಗ ನಾನು ಆಯಿಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಟೈಮಲ್ಲಿ ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಡಬೇಕು. ಇದೇ ಥರ ನಾವು ಎಲ್ಲವನ್ನು ಫ್ರೈ ಮಾಡಿ ತೆಗೆಯುವ. ನೋಡಿ, ಈಗ ನನ್ನ ರವೆ ವಡೆ ರೆಡಿ ಆಯಿತು. ಅದಕ್ಕೆ ನಾನು ಚಟ್ನಿ ಸಹ ಮಾಡಿದ್ದೇನೆ. ಹಾಗೂ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತದೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುವ. ಅಲ್ಲಿ ತನಕ ಬಾಯ್.